ಸ್ಥಿತಿ. ಎರಡು ಕಾಲು ಸೇರಿಸ್ಬೇಕು, ಕೈಗಳು ತೊಡಿಪಕ್ಕ. ಪಾದಹಸ್ತಾಸನ, ಎರಡು ಕೈಗಳ ಮೇಲೆ, ಎರಡು ಕೈಗಳ ಮೇಲೆ. ಕ್ಲೋಸ್ ದಿ ಐಸ್, ಕಣ್ಣುಗಳನ್ನು ಮುಚ್ಚಿರಿ. ನಡದಿಂದ ಮುಂದೆ ಬಾಗಿರಿ, ನಡದಿಂದ ಮುಂದೆ ಬಾಗಿರಿ. ಬಾಗಿದ ಸ್ಥಿತಿಯಲ್ಲೇ ಇರ್ರಿ. ಕಣ್ಣುಗಳನ್ನು ಕಡ್ಡಾಯವಾಗಿ ಮುಚ್ಚಿರ್ಬೇಕು. ಪಾದಹಸ್ತಾಸನ. ಕಣ್ಣು, ಮುಖ, ಮೆದುಳಿಗೆ ರಕ್ತದ ಪೂರೈಕೆ ಆಗಬೇಕು. ತೊಡೆಗಳಲ್ಲಿ ದೃಢತೆ ಬರಬೇಕು. ನಮ್ಮದು ಎಡ್ರಿನಲ್ ಗ್ರಂಥಿಗಳ ಕ್ರಿಯಾಶೀಲ ಆಗಬೇಕು. ಎದೆ ಬಡಿತ ಕಡಿಮೆ ಆಗಬೇಕು. ಪ್ಯಾಲ್ಪಿಟೇಷನ್ ಅಂತಾರೆ, ಡಬಡಬ ಅನ್ನೋದು. ಹೆದರಿಕೆ, ಭಯ, ಆತಂಕ, ಆವೇಶ ಇದು ನಿವಾರಣೆ ಆಗಬೇಕು. ಸೊ ಜೊತೆಗೆ ಹೆಣ್ಮಕ್ಕಳಲ್ಲಿ ಅಂಡಾಶಯಗಳು ಕ್ರಮಬದ್ಧವಾಗಿ ಕೆಲಸ ಮಾಡಬೇಕು. ಅವರ ಮುಟ್ಟಿನ ದೋಷಗಳನ್ನು ಅದು ನಿವಾರಣೆ ಮಾಡಬೇಕು. ವಾಪಸ್ ಕಣ್ಣು ಮುಚ್ಚಿದ ಸ್ಥಿತಿಯಲ್ಲೇ ಕೈಗಳ ಮೇಲೆ ಹೋಗಬೇಕು. ಕಣ್ಣು ಮುಚ್ಚಿದ ಸ್ಥಿತಿಯಲ್ಲೇ ಕೈಗಳ ಮೇಲೆ ಹೋಗಬೇಕು. ಆಮೇಲೆ ಕೈಗಳ ಕೆಳಗಡೆ, ತೊಡೆ ಪಕ್ಕ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿದ ಸ್ಥಿತಿಯಲ್ಲೇ ಇರಬೇಕು. ಕಣ್ಣು ತೆಗೆದ್ರೆ ಗಿಡಿನೆಸ್ ಬರುತ್ತೆ, ಮೈ ತಿರುಗುತ್ತೆ. ಅದೇ ಸ್ಥಿತಿಯಲ್ಲಿ ಇರಬೇಕು. ರಿಲ್ಯಾಕ್ಸ್. ಕಾಲಗಳ ಹಿಂದಕ್ಕೆ ಕಟ್ರಿ.